ಎಸ್ಟಿ ಸೋಮಶೇಖರ್ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್ಟಿ ಸೋಮಶೇಖರ್ ವಿರುದ್ಧ ಸಿಟಿ ರವಿ ಆಕ್ರೋಶ. ಸೋಮಶೇಖರ್ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತಾಡಲಿ. ಬಿಜೆಪಿ ಜೊತೆ ಭಾವನಾತ್ಮಕವಾಗಿ ನೀವು ಎಷ್ಟು ಸಂಬಂಧ ಇಟ್ಕೊಂಡಿದ್ದೀರಿ? ನಿಮ್ಮ ಆತ್ಮಸಾಕ್ಷಿಯನ್ನ ಪ್ರಶ್ನೆ ಮಾಡ್ಕೊಳ್ಳಿ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ಭಾವಿಸುತ್ತೆ. ಆದ್ರೆ ಬೆಕ್ಕು ಮಾತ್ರ ಕಣ್ಮುಚ್ಕೊಂಡಿರುತ್ತೆ, ಜಗತ್ತಲ್ಲ ಅಂತ ಹೇಳಿ ಸೋಮಶೇಖರ್ ಅವರಿಗೆ ತಮ್ಮ ಮಾತಿನ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಟಿ ರವಿ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಲಿಲ್ಲ. ಕಾಂಗ್ರೆಸ್ ಹೊರತುಪಡಿಸಿ ಸರ್ಕಾರದ ಕಾರ್ಯಕ್ರಮ ಯಾವುದಾದ್ರು ಇದ್ರೆ ಆ ಸರ್ಕಾರದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ಈಗ ಬಡ್ಜೆಟ್ದು ಇವ್ರು ಯಾರು ಬರಲಿಲ್ಲ, ನಾನು ಒಬ್ಬನೇ ಭಾಗವಹಿಸಿದ್ದೆ. ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನು ರೈಟಿಂಗಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಎನ್ನುವುದಾದರೆ ಅದಕ್ಕೆ ನಾನೇನು ಹೇಳಲಿಕ್ಕಾಗೋದಿಲ್ಲ. ಟೋಟಲಿ 100ಕ್ಕೆ 100 ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂಥ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಇಟ್ಟು ಚುನಾವಣೆ ಮಾಡ್ತೇವೆ. ಚುನಾವಣೆ ಆದಮೇಲೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಇದ್ದರೆ ಯಾರಾದರೂ ಭೇಟಿ ಮಾಡ್ತೇನೆ. ಯಾವ ಕಾರಣಕ್ಕೂ ಪಕ್ಷಕ್ಕೆ, ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಯಾವ ಕಾಂಗ್ರೆಸ್ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗವಹಿಸಲಿಲ್ಲ. ಅದಕ್ಕೆ ಏನು ಉತ್ತರ ಕೊಡಬೇಕು 72 ಗಂಟೆ ಒಳಗಡೆ ನಮ್ಮ ಅಡ್ವೊಕೇಟ್ ಭೇಟಿ ಮಾಡಿ ಅವರಿಗೆ ಉತ್ತರವನ್ನು ಕೊಡ್ತೇನೆ. ಸೋಮಶೇಖರ್ ಅವರೊಮ್ಮೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತಾಡಲಿ. ತಾನು 2023 ಚುನಾವಣೆ ಗೆದ್ದ ದಿನದಿಂದ ತಾನು ಬಿಜೆಪಿಯ ಜೊತೆಗೆ ಭಾವನಾತ್ಮಕವಾಗಿ ಎಷ್ಟು ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಅವರ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರ ಮಾತು ಕೃತಿ ಹೇಗಿತ್ತು ಅನ್ನೋದನ್ನು ಅವರು ಅರ್ಥೈಸ್ಕೊಳ್ಳಿ. ಹಾಗಾಗಿ ಅವರು ಅರ್ಥೈಸ್ಕೊಂಡ್ರೆ ಇನ್ಯಾವ ಸಾಕ್ಷಿಯ ಅವಶ್ಯಕತೆಯೂ ಇಲ್ಲ. ಆತ್ಮಸಾಕ್ಷಿಯೇ ಸತ್ಯವನ್ನು ಹೇಳುತ್ತೆ.